ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಈ ದಿನ 66ನೇ ದಿನ ಬ್ರಹ್ಮೇಶ್ವರ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವರ್ ಮೇಡಮ್ ಅವರು ಒಂದು ಸಂಕಲ್ಪವನ್ನ ಮಾಡಿದ್ರು. 108 ದಿನಗಳ ಕಾಲ ಉಪವಾಸ, ಮೌನ ಮತ್ತೆ ಧ್ಯಾನವನ್ನ, ಸಾಮೂಹಿಕ ಧ್ಯಾನವನ್ನ ಮಾಡ್ತಾ ನಮ್ಮೆಲ್ಲರ ಕೈಯಲ್ಲಿ ಧ್ಯಾನ ಮಾಡಿಸ್ತೀನಿ ಅಂತ ಆ ಒಂದು ಧ್ಯಾನಕ್ಕೆ ನಾವೆಲ್ಲ ದಿನ ಜಾಯಿನ್ ಆಗ್ತಾ ಇದೀವಿ. ಕಂಟಿನ್ಯೂಸ್ ಆಗಿ 66ನೇ ದಿನ ಇವತ್ತು. 65 ದಿನಗಳಿಂದ ನೀವೆಲ್ಲ ಜಾಯಿನ್ ಆಗ್ತಾ ಇದ್ದೀರಾ. ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಈ ದಿನದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. 2 ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಣು ಮುಚ್ಚಿ, ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನು ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ. ಉಸಿರೇ ನಮ್ಮ ಗುರು. ಪ್ರತಿಯೊಬ್ಬರೂ ಕೂಡ ಉಸಿರಿನ ಜೊತೆಗೆ ಇದ್ದೇ ಕಲ್ತ್ಕೋಬೇಕಾಗಿರೋದು. ಆತ್ಮಜ್ಞಾನವನ್ನ ನಮಗೆ ಬೇಕು ಅಂದರೆ, ಆತ್ಮಜ್ಞಾನವನ್ನ ನಾವು ಕಲ್ತ್ಕೋಬೇಕಂದ್ರೆ ನಮ್ಮ ಉಸಿರಿನ ಜೊತೆಗೆ ನಾವು ಇರಬೇಕು, ಅಭ್ಯಾಸ ಮಾಡಬೇಕು ಪ್ರತಿದಿನ ಕೂಡ. ನಾವು ಈ 1 ಗಂಟೆಗಳ ಕಾಲ ಧ್ಯಾನಕ್ಕೋಸ್ಕರನೇ ನಾವು ಎಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಯಾವುದು ಕೂಡ ಯೋಚನೆ ಬೇಡ. ನಮ್ಮನ್ನು ನಾವು ಸಂಪೂರ್ಣವಾಗಿ ಮರೆತು ನಮ್ಮ ಉಸಿರಿನ ಜೊತೆಗೆ ನಾವು ಒಂದಾಗೋಣ ಫ್ರೆಂಡ್ಸ್. ಉಸಿರಿನ ಜೊತೆಗೆ ನಾವು ಯಾವಾಗ ನಿತ್ಯ ನಿರಂತರವಾಗಿ ಸಾಧನೆಯಲ್ಲಿ ಇರ್ತೀವೋ, ನಾವು ಭವಬಂಧನದಿಂದ ಮುಕ್ತರಾಗ್ತೀವಿ, ಮಾಯಾ ಮೋಹದಿಂದ ನಾವು ಮುಕ್ತರಾಗ್ತೀವಿ.
ಯಾವುದು ಕೂಡ ಯೋಚನೆ ಬೇಡ. ನಾವು ಸುಖಾಸನದಲ್ಲಿ ಕುತ್ಕೊಳ್ಳೋಣ. ಸುಖಮಯ ಪ್ರಾಣಾಯಾಮ. ನಮ್ಮ ಉಸಿರು ಯಾವುದೇ ಒಂದು ಅಂಗಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹಾಗಾಗಿ ನಮ್ಮ ಶರೀರವನ್ನು ನಾವು ಸುಖವಾಗಿ ಕುಂದಿರಿಸ್ಕೊಳ್ಳೋಣ. ಸುಖವಾಗಿ ನಾವು ಆಸನದಲ್ಲಿ ಇರೋಣ. ಆ ಉಸಿರು ಅದಷ್ಟಕ್ಕದೇ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಒಳಗಡೆ ಹೋಗ್ತಾ ಇರುತ್ತೆ, ಹೊರಗಡೆ ಬರ್ತಾ ಇರುತ್ತೆ. ಹೇಗೆ ಪ್ರತಿಯೊಂದು ಉಸಿರು ಕೂಡ ಹೊಸ ಉಸಿರನ್ನು ನಾವು ತಗೊಳ್ತಾ ಇರ್ತೀವಿ, ಮತ್ತೆ ಬಿಡ್ತಾ ಇರ್ತೀವಿ, ಹೊಸದನ್ನೇ ನಾವು ತಗೊಳ್ತಾ ಇರ್ತೀವಿ. ಯಾರು ಉಸಿರಿನ ಜೊತೆಗೆ ಇದ್ದು ಅಭ್ಯಾಸ ಮಾಡ್ತಾರೋ ಅವರ ಜೀವನವು ಕೂಡ ಪ್ರತಿಕ್ಷಣ ಹೊಸ ಜೀವನ ಆಗಿರುತ್ತೆ. ಹೇಗೆ ನಾವು ಉಸಿರನ್ನ ಅರಿವಿನಿಂದ ನಾವು ನೋಡ್ತಾ ಇರ್ತೀವಿ, ಹಾಗೆ ನಮ್ಮ ಜೀವನವು ಕೂಡ ನಾವು ಅರಿವಿನಿಂದ ನೋಡ್ತಾ ಇರ್ತೀವಿ ಫ್ರೆಂಡ್ಸ್. ನಿನ್ನೆ ಇರೋರು ಇವತ್ತು ಅದು ನಾವಲ್ಲ ಅಂಥೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇವತ್ತು ಕೂಡ ನಾವು ಹೊಸ ಜೀವನವನ್ನು ಜೀವಿಸ್ತಾ ಇದ್ದೀವಿ. ನಿನ್ನೆದ ಜೀವನ ಗತಂಗತಃ ಮುಗಿದೋಯ್ತು. ಇವತ್ತಿನ ಜೀವನವನ್ನು ನಾವು ಜೀವಿಸ್ತಾ ಇದ್ದೀವಿ. ಹೇಗೆ ನಾವು ಚಿಕ್ಕರಿರುವಾಗ ಮರಳಲ್ಲಿ ಮನೆ ಕಟ್ತಾ ಇರ್ತೀವಿ. ಪ್ರತಿದಿನ ಮರಳಲ್ಲಿ ನಾವು ಮನೆ ಕಟ್ತಾ ಇದ್ವಿ ಚಿಕ್ಕವರಿರುವಾಗ.
ಅಮ್ಮ ಕರೆದ ತಕ್ಷಣನೇ ಆ ಮನೆಯನ್ನ ಆ ಮರಳಿನ ಜೊತೆಗೆ ಸೇರಿಸಿ ಕರೆದ ತಕ್ಷಣನೇ ಓಡೋಗ್ತಾ ಇದ್ವಿ. ದೊಡ್ಡವ್ರು ಆಗ್ತಾ ಆಗ್ತಾ ಈ ಮನೆನ ನಾವು ಹಂಗೆ ನೋಡ್ಕೊಳ್ತಾ ಇಲ್ಲ. ಮೋಹ ಮಾಯೆಯಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ನಮ್ಮ ಜೀವನ ಇವಾಗಲೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ನಾವು ಯಾವ ರೀತಿ ಜೀವಿಸ್ತಾ ಇದ್ವಿ ಅದೇ ಜೀವನ ನಮ್ದು ಇವಾಗಲೂ ಕೂಡ ಆಗಿರಬೇಕು. ಅಮ್ಮ ಕರೆದ ತಕ್ಷಣನೇ ಮತ್ತೆ ಹೊರಟೋಗ್ಬಿಡ್ತಾ ಇದ್ವಿ. ಮತ್ತೆ ಮಾರನೇ ದಿನ ಬಂದು ಮತ್ತೆ ಮನೆಯಲ್ಲಿ ಮರಳಲ್ಲಿ ಮನೆ ಮತ್ತೆ ಕಟ್ತಾ ಇದ್ವಿ. ಆ ಮರಳಿನ ಮನೆಗೆ ನಮ್ದು ಯಾವ ಒಂದು ಕೂಡ ಮೋಹ ಇರಲಿಲ್ಲ. ಅದ್ರ ಮೇಲೆ ನಮ್ಗೆ ಆಸೆ ಇರಲಿಲ್ಲ. ಇವಾಗ ನಾವು ಇಲ್ಲಿ ಕಟ್ಟಿರುವಂತಹ ಮನೆ ಇದು ಕೂಡ ನಮ್ದಲ್ಲ. ಯಾವ ರೀತಿ ನಾವು ಚಿಕ್ಕ ಮಕ್ಕಳು ಇರುವಾಗ ಮರಳಿನ ಮನೆಯನ್ನ ನಾವು ಕಟ್ಕೊಳ್ತಾ ಇದ್ದೀವಿ ಅದೇ ರೀತಿನೇ ನಾವು ಈ ಮನೆನೂ ಕೂಡ ಕಟ್ಕೊಂಡಿದ್ವಿ. ನಮ್ಮ ಮನೆ ಇರೋದು ಅಲ್ಲಿ. ಯಾವಾಗ ಭಗವಂತ ಅಮ್ಮ ಕರೆದ ತಕ್ಷಣನೇ ನಾವು ಹೆಂಗೆ ಓಡೋಗ್ತಾ ಇದ್ವಿ, ಭಗವಂತ ಕರೆದ ತಕ್ಷಣನೇ ಮತ್ತೆ ಓಡೋಗ್ಬೇಕು ನಾವು. ಯಾವ ರೀತಿ ಮರಳಿನ ಮನೆಯನ್ನ ಕಟ್ಟಿದಾಗ ಅಮ್ಮ ಕರೆದ ತಕ್ಷಣನೇ ನಾವು ಖುಷಿ ಖುಷಿಯಾಗೆ ಹೋಗ್ತಾ ಇದ್ವಿ. ಅಳ್ತಾ ಅಳ್ತಾ ಹೋಗ್ತಾ ಇದ್ವಾ ಅಮ್ಮ ಕರೀತಾ ಇದ್ದಾರೆ ಅಂತೇಳಿ. ಆ ಮರಳಿನ ಮನೆಯನ್ನ ಮರಳಿಗೆ ಮತ್ತೆ ಸೇರಿಸಿ ಹೋಗ್ಬಿಡ್ತಾ ಇದ್ವಿ. ಇಲ್ಲಿ ಕೂಡ ನಾವು ಅಷ್ಟೇ ಮುಗ್ಧತೆಯಿಂದ ನಾವು ಜೀವಿಸ್ತಾ ಇರಬೇಕು. ಯಾವುದಕ್ಕೂ ಕೂಡ ನಾವು ಅಂಟ್ಕೊಂಡಿರಬಾರ್ದು. ಆಧ್ಯಾತ್ಮಿಕ ಅಂದರೆ ಯಾವುದಕ್ಕೂ ಕೂಡ ಅಂಟ್ಕೊಳ್ದೇ ಇರೋದು. ತಾವರೆ ಎಲೆಯ ಮೇಲೆ ನೀರಿನ ಮೇಲೆ ಹಾಗೆ ನಮ್ಮ ಜೀವನವಾಗಿರಬೇಕು. ಪ್ರತಿದಿನ ಕೂಡ ಹೊಸ ಜೀವನವಾಗಿರಬೇಕು. ಭಗವಂತ ನಮಗೆ ಪ್ರತಿದಿನ ಕೂಡ ಹೊಸದನ್ನೇ ಸೃಷ್ಟಿ ಮಾಡಿಕೊಟ್ಟಿರ್ತಾನೆ. ಯಾವುದು ಕೂಡ ಹಳೆಯದು ನಮ್ಮ ಜೀವನದಲ್ಲಿ ಯಾವುದು ಕೂಡ ಇಲ್ಲ. ಹಳೇದನ್ನೋದು ಇಲ್ವೇ ಇಲ್ಲ. ನಾವು ಇದೇ ಶರೀರ ಅಂತ ಅನ್ಕೊಂಡ್ರೆ ನಾವು ಹಳೆ ಜೀವನವನ್ನೇ ಜೀವಿಸ್ತಾ ಇದ್ದೀವಿ. ಈ ಶರೀರದಲ್ಲೇನೆ ನಾವು ಹೊಸದನ್ನ ನಾವು ಕಂಡ್ರೆ ನಾವು ಹೊಸ ಜೀವನವನ್ನ ನಾವು ಜೀವಿಸ್ತಾ ಇರ್ತೀವಿ ಫ್ರೆಂಡ್ಸ್. ಯಾರು ಧ್ಯಾನವನ್ನ ಮಾಡ್ತಾರೋ, ಅರಿವಿನಿಂದ ಉಸಿರನ್ನ ನೋಡ್ತಾರೋ, ನಮ್ಮ ಜೀವನವು ಕೂಡ ನಾವು ಅರಿವಿನಿಂದ ನೋಡ್ತಾ ನಿನ್ನೆ ಇರುವಂತಹ ಜೀವನ ಇವತ್ತಿಲ್ಲ ಅಂತೇಳಿ ಆ ಹೊಸತನ ನಾವು ಕಾಣ್ತೀವಿ. ಯಾರು ಅದೇ ಜೀವನ, ಅದೇ ಶರೀರ, ಅದೇ ಲೋಕ, ಅದೇ ಜನ ಅಂತೇಳಿ ಯಾರು ಅನ್ಕೊಳ್ತಾ ಇರ್ತಾರೋ ಅವ್ರ ಜೀವನ ಯಾವಾಗಲೂ ಕೂಡ ಬೋರ್ದಿಂದ ಕೂಡಿರತ್ತೆ.
ಯಾವಾಗ್ಲೂ ಕೂಡ ಬೋರು ಬೋರು ಬೋರು, ಬೇಜಾರು ಬೇಜಾರು ಬೇಜಾರು. ಎಷ್ಟೋ ಜನ ಹೇಳ್ತಾ ಇರ್ತಾರೆ ಇವತ್ತು ತುಂಬಾ ಬೇಜಾರಾಗತ್ತೆ ಅಂತೇಳಿ. ನನಗಂತೂ ಒಂದು ಕ್ಷಣ ಕೂಡ ಬೇಜಾರಾಗೋದಿಲ್ಲ. ಅದ್ರ ಮೊದಲು ನಾನು ಕೂಡ ಹೀಗೆ ಹೇಳ್ತಾ ಇದ್ದೆ. ಇವತ್ತು ಬೋರ್ ಅನ್ನಿಸ್ತಾ ಇದೆ, ಇವತ್ತು ಬೇಜಾರ್ ಅನ್ನಿಸ್ತಾ ಇದೆ. ನಾನು ಯಾವಾಗ ಧ್ಯಾನಕ್ಕೆ ಬಂದಿದ್ದೀನಿ ಅವಾಗ್ಲಿಂತ್ರ ನನಗೆ ಬೋರ್ ಅನ್ನೋದಿಲ್ಲ, ಬೇಜಾರ್ ಅನ್ನೋದು ಇಲ್ಲ. ಯಾಕೆಂದ್ರೆ ಪ್ರತಿ ಕ್ಷಣ ನಾನು ಹೊಸದನ್ನ ನಾನು ನೋಡ್ತಾ ಇರ್ತೀನಿ. ಪ್ರತಿದಿನ ಹುಟ್ತಾ ಇರೋ ಸೂರ್ಯ ಪ್ರತಿದಿನಾನು ನೋಡ್ತಾ ಇದ್ರೂ ಕೂಡ ನನಗೆ ಬೇಜಾರಾಗೋದಿಲ್ಲ. ಪ್ರತಿದಿನಾನು ಕೂಡ ಆ ಸೂರ್ಯನ ಕಿರಣಗಳಲ್ಲಿ ಹೊಸದನ್ನ ನಾನು ಕಾಣ್ತಾ ಇರ್ತೀನಿ. ಪ್ರತಿದಿನ ಅದೇ ಗಾಳಿಯನ್ನ ತಗೊಳ್ತಾ ಇದ್ರೂ ಕೂಡ ಆ ಗಾಳಿಗೆ ಅದೇ ಗಾಳಿ ತಗೊಳ್ತಾ ಇದ್ದೀನಿ ಅಂತೇಳಿ ನನಗೆ ಬೇಜಾರೇ ಅನ್ಸೋದಿಲ್ಲ. ಆ ಗಾಳಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆ ಗಾಳಿ ಸ್ಪರ್ಶ ಹೊಸದನ್ನ ಆ ಸ್ಪರ್ಶವನ್ನ ನಾನು ತಗೊಳ್ತಾ ಇರ್ತೀನಿ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ. ಯಾವಾಗ ನಮ್ಮಲ್ಲಿ ನಾವು ಪ್ರತಿದಿನ ಕೂಡ ಹೊಸದನ್ನ ನಾವು ಕಾಣ್ತಾ ಇರ್ತೀವಿ, ನಮ್ಮ ಜೊತೆಗಿರೋರು ಅವರಲ್ಲಿನೂ ಕೂಡ ನಾವು ಹೊಸದನ್ನ ನಾವು ಕಾಣ್ತಾ ಇರ್ತೀವಿ. ಅವರು ಕೂಡ ಅದೇ ಆಗಿರೋದಿಲ್ಲ. ಪ್ರತಿದಿನ ಕೂಡ ಅವರಲ್ಲಿನೂ ಕೂಡ ಹೊಸತನವನ್ನ ಮೂಡ್ತಾ ಇರತ್ತೆ. ಇವ್ರ ಜೊತೆಗೆ ಸಂಸಾರದಲ್ಲಿ ಇದ್ದು ಬೇಜಾರಾಗ್ಬಿಟ್ಟಿದೆ. ಯಾಕೆ ಆ ರೀತಿ ಆಗತ್ತೆ? ಯಾವಾಗ್ಲೂ ಕೂಡ ಒಂದೇ ರೀತಿಯಲ್ಲೇನೆ ನೋಡ್ತಾ ಇರ್ತಾರೆ. ನಮ್ಮಲ್ಲಿನೂ ಕೂಡ ಅದೇ ಜೀವನವನ್ನ ನಾವು ನೋಡ್ತಾ ಇರ್ತೀವಿ, ಅದೇ ಯೋಚನೆಯನ್ನ ನಾವು ಮಾಡ್ತಾ ಇರ್ತೀವಿ. ಪ್ರತಿದಿನ ಅದೇ ಯೋಚನೆ, ಪ್ರತಿದಿನ ಅದೇ ಜೀವನ. ಹಾಗಾಗಿ ಆ ಜೀವನ ಬೇಜಾರು ಅನ್ಸತ್ತೆ. ಅವ್ರ ಜೊತೆಗಿರೋಕೆ ನಮ್ಗೆ ಬೇಜಾರು ಅನ್ಸತ್ತೆ. ಇವ್ರ ಜೊತೆಗೆ ಇದ್ದು ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ ಅಂತೇಳಿ. ಯಾಕೆ ನಮ್ಗೆ ಆ ರೀತಿ ಅನ್ಸತ್ತೆ ಅಂದ್ರೆ ಸರಿಯಾದ ಜೀವನವನ್ನ ನಾವು ಜೀವಿಸ್ತಾ ಇಲ್ಲ. ಭಗವಂತ ಪ್ರತಿ ಕ್ಷಣನೂ ಕೂಡ ಹೊಸದನ್ನ ನಾವು ನೋಡ್ಬೇಕಂತೇಳಿ ಅದೇ ಸೂರ್ಯ ಹುಡ್ತಾ ಇರ್ತಾನೆ, ಮುಳುಗ್ತಾ ಇರ್ತಾನೆ. ಅದೇ ಚಂದ್ರ ಬರ್ತಾನೆ ಹುಣ್ಣಿಮೆ ದಿನ. ಅದನ್ನೇ ಅಂತ ಅನ್ಕೊಳ್ತೀವಿ. ಅದೇ ಸೂರ್ಯ, ಅದೇ ಚಂದ್ರ, ಅದೇ ನಕ್ಷತ್ರ ಅಂತೇಳಿ ನಾವು ಅನ್ಕೊಳ್ತೀವಿ. ಅದೇ ನೀರು, ಅದೇ ಗಾಳಿ, ಎಲ್ಲವೂ ಕೂಡ ಅದೇ ಆಗಿರತ್ತೆ. ನಮ್ಮ ಶರೀರ ಏನಾದ್ರೂ ಬದಲಾವಣೆ ಆಗತ್ತಾ? ಅದೇ ಶರೀರ, ಅದೇ ಗಂಡ ಹೆಂಡತಿ ಮಕ್ಕಳು, ಅದೇ ಅತ್ತೆ ಮಾವ, ಅದೇ ತಂದೆ ತಾಯಿ.
ಎಲ್ಲವೂ ಕೂಡ ಅದೇ ಆಗಿರತ್ತೆ. ಆದ್ರೆ ಎಲ್ಲದರಲ್ಲಿನೂ ಕೂಡ ಎಲ್ಲಾರಲ್ಲಿನೂ ಕೂಡ ನಾವು ಹೊಸದನ್ನ ನಾವು ಕಾಣ್ತಾ ಇರಬೇಕು. ಯಾಕೆ ನಮಗೆ ಜೀವನ ಬೇಜಾರು ಅನ್ಸುತ್ತೆ ಅಂದ್ರೆ, ಹಳೆ ಯೋಚನೆಯಿಂದ ಹಳೆ ಜೀವನವನ್ನ ನಾವು ಜೀವಿಸ್ತಾ ಇದ್ದೀವಿ, ಅದಕ್ಕೆ ನಮಗೆ ಬೇಜಾರು ಅನ್ಸುತ್ತೆ. ಯಾವಾಗ ನಾವು ಉಸಿರನ್ನ ಗಮನಿಸ್ತಾ ಇರ್ತೀವಿ ನೋಡಿ, ಉಸಿರು ಪ್ರತಿ ಕ್ಷಣ ಕೂಡ ಒಂದು ಉಸಿರಾದ್ಮೇಲೆ ಒಂದು ಅದೇ ಉಸಿರೇ ಇರೋದಿಲ್ಲ, ಇನ್ನೊಂದು ಅದೇ ಉಸಿರೇ ಇರೋದಿಲ್ಲ, ಒಂದಾದ್ಮೇಲೆ ಒಂದು ನಾವು ಉಸಿರಾಡ್ತಾನೆ ಇರ್ತೀವಿ. ಆದ್ರೆ ಅದೇ ಉಸಿರೇ ಮತ್ತೆ ನಾವು ತಗೊಳ್ಳೋದಿಲ್ಲ, ಬಿಡೋದಿಲ್ಲ, ಬೇರೆದ್ದೇ ಆಗಿರತ್ತೆ, ಹೊಸದಾಗಿರತ್ತೆ. ಪ್ರತಿಯೊಂದು ಉಸಿರು ಕೂಡ ಹೊಸ ಉಸಿರು. ಇದನ್ನ ನಾವು ಗಮನಿಸೋದ್ರಿಂದ ಪ್ರತಿಯೊಂದು ಕೂಡ ಹೊಸದೇ ಇದೆ ನಮ್ಮ ಜೀವನದಲ್ಲಿ ಅಂತ ಹೇಳಿ ನಾವು ಅನ್ಕೊಳ್ತೀವಿ, ತಿಳ್ಕೊಳ್ತೀವಿ, ಅರಿವಿನಿಂದ ನಾವು ನೋಡ್ತೀವಿ ಫ್ರೆಂಡ್ಸ್. ನಾವು ಕುಡಿತಾ ಇರೋ ನೀರು ಅದೇ ನೀರನ್ನ ನಾವು ಕುಡಿತಾ ಇರೋದು, ಹೊಸ ನೀರು. ನಾವು ಅಡಿಗೆ ಮಾಡಿರುವಂತ ಅನ್ನ ಸಾಂಬಾರು ದಿನಾಲೂ ಕೂಡ ಹೊಸದನ್ನೇ ಮಾಡ್ತೀವಿ. ಅದೇ ಅನ್ನ ಸಾಂಬಾರು ನಾವು ತಿಂತೀವ? ಪ್ರತಿಯೊಂದು ಕೂಡ ಹೊಸದೇ. ನಾವು ಶರೀರವನ್ನ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ನೀರು ಒಂದು ಬಕೆಟ್ ಅಲ್ಲಿ ನಾವು ತಗೊಂಡಿರ್ತೀವಿ, ಅದೇ ನೀರು ಅದೇ ಬಕೆಟ್, ಅದೇ ಚೆಂಬು ನೀರು, ಅದರಲ್ಲಿರುವಂತ ಹೊಸ ನೀರು. ಆ ಬಕೆಟ್ ಚೆಂಬು ಕೂಡ ಹೊಸದೇ. ಯಾಕೆಂದ್ರೆ ಆ ನೀರಿನ ಸ್ಪರ್ಶ ಅದಕ್ಕೆ ಆಗಿರೋದ್ರಿಂದ ಅದು ಕೂಡ ಪ್ರತಿಯೊಂದು ಕೂಡ ಹೊಸದೇ. ಈ ಶರೀರ ಕೂಡ ಹೊಸದೇ. ನಮ್ಮಲ್ಲಿರುವಂತ ಯೋಚನೆಗಳು ಕೂಡ ಹೊಸದೇ. ಆಗ ನಾವು ಈ ರೀತಿ ಹೊಸದನ್ನ ನಾವು ಎಲ್ಲರಲ್ಲಿನೂ ಕೂಡ ಕಾಣ್ಬೇಕಂದ್ರೆ ಫಸ್ಟ್ ನಮ್ಮಲ್ಲಿ ನಾವು ಹೊಸತನವನ್ನ ನಾವು ಕಾಣಬೇಕು. ನಮ್ಮ ಯೋಚನೆಗಳಲ್ಲಿ ನನ್ನ ಹೊಸತನವನ್ನ ನಾನು ಅರಿವಿನಿಂದ ನಾನು ನೋಡ್ತಾ ಇರಬೇಕು. ನಾನು ಜೀವಿಸ್ತಾ ಇರೋ ಜೀವನದಲ್ಲಿ ನಾನು ಹೊಸತನವನ್ನ ಅರಿವಿನಿಂದ ನಾನು ನೋಡ್ತಾ ಇರಬೇಕು. ನಾನು ನಿನ್ನಿದ್ದವಳು ಇವತ್ತಿಲ್ಲ, ನನ್ನ ಯೋಚನೆ ಬದಲಾವಣೆ ಆಗಿದೆ, ನಾನು ಮಾಡುವಂತ ಕೆಲಸದಲ್ಲಿ ಬದಲಾವಣೆ ಆಗಿದೆ. ನನ್ನ ಒಳಗಡೆ ಏನು ಬದಲಾವಣೆ ಆಗ್ತಾ ಇದೆ ಅದನ್ನೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ. ಆಗ ನಮ್ಗೆ ಜೀವನ ಅನ್ನೋದು ಬೇಜಾರು ಅನ್ಸೋದೇ ಇಲ್ಲ.
ನಮಗೆ ಜೀವನ ಅನ್ನೋದು ಎಲ್ಲೂ ಕೂಡ ಬೋರು ಅಂತ ಅನಿಸ್ಬಾರ್ದು, ಬೇಜಾರು ಅಂತೇಳಿ ನಮ್ಗೆ ಯಾವಾಗಲೂ ಕೂಡ ಅನಿಸ್ಬಾರ್ದು. ನಮಗೆ ಎಲ್ಲ ಆದರೂ ಒಂದು ಕಡೆ ನಮಗೆ ಬೇಜಾರು ಅಂತ ಅನ್ನಿಸ್ತಾ ಇದ್ರೆ ನಾವು ಸರಿಯಾದ ಜೀವನವನ್ನು ನಾವು ಜೀವಿಸ್ತಾ ಇಲ್ಲ. ಅದನ್ನು ನಾವು ಸರಿ ಮಾಡ್ಕೋಬೇಕು. ನಾವು ಈ ಹೊಸತನವನ್ನು ಪ್ರಕೃತಿ ಮಡಿಲಲ್ಲಿ ಇದ್ದು, ಪ್ರಕೃತಿ ಜೊತೆಗೆ ಇದ್ದು, ನಾವು ಈ ಹೊಸತನವನ್ನು ಯಾವಾಗಲೂ ಕೂಡ ಕಾಣ್ತಾ ಇರಬೇಕು. ಇದನ್ನು ಅರಿವಿನಿಂದ ನಾವು ನೋಡ್ತಾ ಇರಬೇಕು. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಕುಟುಂಬದಲ್ಲಿ ಇವ್ರ ಜೊತೆಗೆ ಇದ್ದು ಇವ್ರ ಜೊತೆಗೆ ಬಾಳ್ತಾ ಸಾಕಾಗೋಗಿ ಬಿಟ್ಟಿದೆ ಅಂಥೇಳಿ. ಯಾಕೆ ಆ ರೀತಿ ಅವ್ರು ಹೇಳ್ತಾರಂದರೆ, ಯಾವಾಗಲೂ ಕೂಡ ಹಳದನ್ನೇ ಯೋಚನೆ ಮಾಡ್ತಾ ಅವರು ಯಾವಾಗಲೂ ಕೂಡ ಅವ್ರಿಗೆ ಯಾವ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ ಅಂದರೆ, ಮೊದಲು ಹೆಂಗಿದ್ದವ್ರೆ ಅದೇ ರೀತಿನೇ ಅವ್ರು ಹಾಗೇ ಇದ್ದಾರೆ ಅಂಥೇಳಿ. ಯಾವ ರೀತಿ ಅವರು ಮೈಂಡಲ್ಲಿ ಆ ರೀತಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೋ ಹಾಗಾಗಿ ಅವರು ಹೊಸಬ್ರಾಗಿ ಅವರು ಕಾಣಿಸೋದಿಲ್ಲ, ಹಳಬ್ರಾಗಿನೇ ಅವ್ರು ಕಾಣಿಸ್ತಾರೆ. ಹಾಗಾಗಿ ಅವ್ರ ಜೊತೆಗೆ ಇದ್ದು ಅವ್ರಿಗೆ ಬೇಜಾರಾಗ್ಬಿಡತ್ತೆ. ಸಾಕಾಗಿ ಹೋಗ್ಬಿಡತ್ತೆ. ಇವ್ರ ಜೊತೆಗಿದ್ದು ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ ಅಂತೇಳಿ ಹೇಳ್ತಾ ಇರ್ತಾರೆ. ಯಾವಾಗ ನಮ್ಮಲ್ಲಿ ನಾವು ಹೊಸತನವನ್ನು ಕಾಣ್ತೀವೋ ಆವಾಗ ನಾವು ಬೇರೆಯವರಲ್ಲಿನೂ ಕೂಡ ಹೊಸತನವನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ನಮ್ಮಲ್ಲಿ ನಾವು ಹೊಸತನವನ್ನು ನಾವು ಕಾಣಬೇಕಂದ್ರೆ, ಹೊಸ ಜೀವನವನ್ನು ನಾವು ಜೀವಿಸ್ತಾ ಇದ್ದೀವಿ ಅಂದರೆ ನಾವು ಉಸಿರಾಟದ ಜೊತೆಗೆ ಇದ್ದು ಅಭ್ಯಾಸ ಮಾಡಬೇಕು. ಅರಿವಿನಿಂದ ನಮ್ಮ ಉಸಿರನ್ನು ನಾವು ಗಮನಿಸ್ತಾ ಇರಬೇಕು, ಅರಿವಿನಿಂದ ನಾವು ನೋಡ್ತಾ ಇರಬೇಕು. ಪ್ರತಿಯೊಂದು ಉಸಿರು ಕೂಡ ಹೊಸದಾಗಿ ಉಸಿರು ನಾವು ತಗೊಳ್ತಾ ಇದ್ದೀವಿ, ಬಿಡ್ತಾ ಇದ್ದೀವಿ ಅಂಥೇಳಿ ಅದನ್ನು ಅರಿವಿನಿಂದ ನಾವು ನೋಡ್ತಾ ಇರುವಾಗ ನಮ್ಮ ಜೀವನವು ಕೂಡ ಹೊಸ ಜೀವನವನ್ನು ನಾವು ಜೀವಿಸ್ತಾ ಇದ್ದೀವಿ. ನಿನ್ನೆ ಇರುವಂತಹ ಯೋಚನೆ ಇವತ್ತಿಲ್ಲ, ನಿನ್ನಿರುವಂತಹ ಜೀವನ ಇವತ್ತಿಲ್ಲ. ನಾನು ಪ್ರತಿದಿನ ಕೂಡ ಹೊಸ ಜೀವನವನ್ನು ನಾನು ಜೀವಿಸ್ತಾ ಇದ್ದೀನಿ. ಇದು ನಮ್ಮನ್ನು ನಾವು ಯಾವಾಗ ಅರಿವಿನಿಂದ ನೋಡ್ತಾ ಇರ್ತೀವಿ ಆಗ ಬೇರೆಯವ್ರನ್ನೂ ಕೂಡ ನಾವು ಅರಿವಿನಿಂದ ನೋಡೋದನ್ನು ಕಲ್ತ್ಕೊಳ್ತೀವಿ.
ನಿನ್ನೆ ಇರೋರು ಇವತ್ತಿಲ್ಲ. ಅವರಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ. ಅವರು ಹೊಸ ಮನಸ್ಸಾಗಿ ಜೀವಿಸ್ತಾ ಇದ್ದಾರೆ. ನಿನ್ನೆ ಮಾತಾಡುವಂತಹ ಮಾತುಗಳನ್ನ ಇವತ್ತು ಆ ರೀತಿ ಅವರು ಮಾತಾಡ್ತಾ ಇಲ್ಲ. ಅವ್ರ ಮಾತುಗಳಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ. ಅವ್ರ ಕೆಲಸದಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ. ಆ ಬದಲಾವಣೆಯನ್ನ ನೋಡೋದನ್ನ ನಾವು ಕಲ್ತ್ಕೊಳ್ತೀವಿ. ಯಾರು ನಮ್ಮಲ್ಲಿನೂ ಕೂಡ ಹೊಸತನವನ್ನ ನೋಡ್ತಾ ಹೊಸ ಜೀವನವನ್ನ ಜೀವಿಸ್ತಾ ನಮ್ಮ ಒಳಗೂ ಕೂಡ ಮತ್ತೆ ಹೊರಗೂ ಕೂಡ ಹೊಸದನ್ನ ನಾವು ಯಾವಾಗ ಕಾಣ್ತಾ ಇರ್ತೀವೋ ಅವರೇ ಆಧ್ಯಾತ್ಮಿಕ ಶಾಸ್ತ್ರಜ್ಞರು. ಪ್ರತಿ ಕ್ಷಣ ಕೂಡ ಹೊಸ ಹೊಸ ವಿಷಯವನ್ನೇ ತಿಳ್ಕೊಳ್ಳೋದು. ನಾವು ದಿನಾಲೂ ಕೂಡ ಹಾಕೊಳ್ಳುತ್ತಾ ಇರುವಂತಹ ಬಟ್ಟೆ ಅದೇ ಆಗಿದ್ರೂ ಕೂಡ ಅದರಲ್ಲಿ ನಾವು ಹೊಸತನವನ್ನ ನೋಡ್ತೀವಿ. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವೋ ಆಗ ಈ ಒಂದು ಅರಿವಿನಿಂದ ನೋಡೋದನ್ನ ನಾವು ಕಲ್ತ್ಕೊಂಡಾಗ ಎಲ್ಲವನ್ನು ಕೂಡ ಹೊಸದಾಗಿ ನಮ್ಗೆ ಯಾವಾಗ ಕಾಣಿಸುತ್ತೋ ನೋಡಿ. ನಾವು ಯಾವುದೋ ಒಂದು ವಸ್ತು ತಗೊಂಡ್ಬಂದ್ರೆ ಮನೆಯಲ್ಲಿ ಅದು ಹೊಸದು ಅಂತೇಳಿ ನಾವು ಅದಕ್ಕೆ ಎಷ್ಟು ಸ್ವಲ್ಪ ಕೂಡ ಏನು ಕೂಡ ಟಚ್ ಆಗೋದಕ್ಕೆ ಕೊಡೋದಿಲ್ಲ. ಹೊಸದು ಇರುವಾಗ್ಲ ಅಷ್ಟೊಂದು ಕಾಳಜಿಯಿಂದ ನಾವು ನೋಡ್ಕೊಳ್ತೀವಿ. ಅದಕ್ಕೆ ಎಷ್ಟು ಚೆನ್ನಾಗಿ ನಾವು ನೋಡ್ಕೊಳ್ತೀವಿ. ಆ ಒಂದು ವಸ್ತುಗೆ ಏನು ಕೂಡ ಟಚ್ ಆಗಬಾರ್ದು. ಒಂದು ಗಾಡಿ ತಗೊಂಡು ಬಂದಿರಲಿ, ಒಂದು ಟಿವಿ ತಗೊಂಡು ಬಂದಿರಲಿ, ಒಂದು ಫ್ರಿಡ್ಜ್ ತಗೊಂಡು ಬಂದಿರಲಿ, ಅಷ್ಟೊಂದು ಕಾಳಜಿಯಿಂದ ನಾವು ನೋಡ್ಕೊಳ್ತಾ ಇರ್ತೀವಿ. ಯಾವುದ್ರ ಮೇಲೆ ಕಾಳಜಿ ಇರತ್ತೆ ಅಂದ್ರೆ ಹೊಸದ್ರ ಮೇಲೆನೆ ನಮಗೆ ಕಾಳಜಿ ಇರತ್ತೆ. ಹೊಸದನ್ನ ತಗೊಂಡು ಬಂದ್ರೆ ಅವಾಗ ನಾವು ಸಂಭ್ರಮವನ್ನ ಪಡ್ತಾ ಇರ್ತೀವಿ. ಇವತ್ತು ನಮ್ಮ ಮನೆಯಲ್ಲಿ ಹೊಸ ಟಿವಿ ಬಂತು, ಹೊಸ ಗಾಡಿ ಬಂತು, ಹೊಸ ಫ್ರಿಡ್ಜ್ ಬಂತು. ಹಾಗೆ ನಾವು ಪ್ರತಿಯೊಂದು ಕೂಡ ಹೊಸದನ್ನ ನೋಡ್ತಾ ಇದ್ದಾಗ ಪ್ರತಿದಿನ ಕೂಡ ನಮಗೆ ಸಂಭ್ರಮನೇ ಸಂಭ್ರಮ.
ನಾವಿದನ್ನ ಈ ಚರ್ಮಚಕ್ಷುವಿನಿಂದ ಏನ್ ನೋಡ್ತಾ ಇದ್ದೀವಿ, ನೋಡೋದೆಲ್ಲವೂ ಕೂಡ ಪ್ರತಿ ಕ್ಷಣ ಕೂಡ ಹೊಸ ಥರ ಜೀವಿಸ್ತಾ ಇರುತ್ತೆ, ಪ್ರತಿದಿನ ಕೂಡ ಹೊಸ ಥರ ಜೀವಿಸ್ತಾ ಇರುತ್ತೆ. ಯಾವುದು ಕೂಡ ಅದೇ ಅದೇ ಆಗಿರೋದಿಲ್ಲ, ಹೊಸದಾಗಿ ಅದನ್ನ ಇರುತ್ತೆ. ನಾವು ಕುಡಿಯುವಂಥ ನೀರಾಗಲಿ, ನಾವು ತಗೊಳ್ಳುವಂಥ ಆಹಾರವಾಗಲಿ, ಎಲ್ಲವೂ ಕೂಡ ಹೊಸ ರುಚಿ, ಹೊಸದಾಗಿ ನಾವು ಮಾಡಿಕೊಂಡು ಕುಡಿತಾ ಇರ್ತೀವಿ. ಆಹಾರವನ್ನು ನಾವು ಸೇವಿಸ್ತಾ ಇರ್ತೀವಿ. ಹೊಸ ರುಚಿ, ಹೊಸ ಅಡಿಗೆ. ನಾವು ಏನು ಹೇಳ್ತೀವಿ, ಅದೇ ಅಡಿಗೆ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ ಅಪ್ಪ, ಅದೇ ಅನ್ನ ಸಾರು ತಿಂದು ಅದೇ ಹೆಂಗಾಗತ್ತೆ ಅದು? ಅಲ್ಲಿ ಹೊಸ ಅನ್ನ ಬಂದಿದೆ, ಹೊಸ ಸಾಂಬಾರು ಬಂದಿದೆ ಅಲ್ಲಿ. ಹೊಸದನ್ನ ನಾವು ನೋಡ್ಕೊಳ್ಳುವಂಥ ಕಣ್ಣುಗಳನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಕಣ್ಣಿದ್ದು ಕೂಡ ನಾವು ಕುರುಡರಾಗ್ಬಿಟ್ಟಿದ್ದೀವಿ. ಹರಿತಾ ಇರೋ ನೀರನ್ನು ನಾವು ನೋಡ್ತಾ ಇರ್ತೀವಿ. ಮುಂದೆ ಹೋಗೋ ನೀರು, ಹಿಂದೆ ಇರೋ ನೀರು ಒಂದೇ ಆಗಿರೋದಿಲ್ಲ. ಒಂದೊಂದು ಹನಿ ಕೂಡ ಹೊಸದಾಗಿರುತ್ತೆ ಅದು. ನಾನು ಕೂಡ ಈ ಧ್ಯಾನಕ್ಕೆ ಬಂದ್ಮೇಲೆನೆ ಈ ಒಂದು ಹೊಸದನ್ನ ನಾನು ಯಾವಾಗ ಅರಿವಿನಿಂದ ನೋಡೋದನ್ನ ಕಲ್ತ್ಕೊಂಡಿದ್ನೋ ಆಗ್ಲಿಂತ್ರನೂ ಕೂಡ ನನ್ನ ಜೀವನದಲ್ಲಿ ಹೊಸ ವಸ್ತುಗಳನ್ನು ತಗೊಂಡು ಬಂದಾಗ ಯಾವ ರೀತಿ ಸಂಭ್ರಮ ಪಡ್ತಾ ಇರ್ತೀವಿ, ಪ್ರತಿಯೊಬ್ಬರಲ್ಲೇನೂ ಕೂಡ ಪ್ರತಿಯೊಂದರಲ್ಲೇನೂ ಕೂಡ ನಾನು ಹೊಸದನ್ನ ಕಾಣ್ತಾ ನಾನು ಸಂಭ್ರಮವನ್ನು ಪಡ್ತಾ ಇರ್ತೀನಿ. ಇದು ಎಲ್ರಿಗೂ ಕೂಡ ಸಾಧ್ಯ ಇದೆ ಫ್ರೆಂಡ್ಸ್. ನಮಗೆ ಜೀವನ ಅಂತೇಳಿ ಬೋರು ಅಂತ ಅನಿಸಿದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ, ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತೇಳಿ ನಾವು ಹುಡುಕಬೇಕಲ್ಲೇ. ಯಾಕೆ ಇವತ್ತು ಜೀವನ ಬೇಜಾರು ಅನ್ನಿಸ್ತಾ ಇದೆ, ಬೋರ್ ಅನ್ನಿಸ್ತಾ ಇದೆ?
ಈ ಹೊಸದನ್ನ ಯಾವಾಗಲೂ ಕೂಡ ನೋಡೋದನ್ನ ನನಗೆ ಯಾರು ಕಲಿಸ್ಕೊಡ್ತು ಅಂದರೆ, ನನ್ನ ಉಸಿರಿನ ಜೊತೆಗಿದ್ದಾಗ ಪ್ರಕೃತಿ ನನಗೆ ಕಲಿಸ್ಕೊಡ್ತು. ಪ್ರತಿಯೊಂದು ಕೂಡ ಹೊಸ ದೃಶ್ಯವನ್ನ ನೋಡೋದನ್ನ, ಹರಿತಾ ಇರೋ ನೀರನ್ನ ನೋಡ್ತಾ ನೋಡ್ತಾ ನಾನು ಕಲ್ತ್ಕೊಂಡೆ. ತಂಪಾದ ಗಾಳಿಯ ಸ್ಪರ್ಶದಿಂದ ನಾನು ತಿಳ್ಕೊಂಡೆ. ಪ್ರತಿದಿನ ಸೂರ್ಯನ ಕಿರಣಗಳನ್ನ ನೋಡ್ತಾ ನಾನು ಕಲ್ತ್ಕೊಂಡೆ. ಹುಣ್ಣಿಮೆಯ ಚಂದ್ರನನ್ನ ನಾನು ನೋಡ್ತಾ ನಾನು ಕಲ್ತ್ಕೊಂಡೆ. ಅರಳ್ತಾ ಇರೋ ಹೂವಿನ ನೋಡಿ ನಾನು ಕಲ್ತ್ಕೊಂಡೆ. ಒಂದು ಪ್ರಾಣಿಯನ್ನ ನೋಡಿ ನಾನು ಕಲ್ತ್ಕೊಂಡೆ. ಪ್ರತಿ ಕ್ಷಣ ಕೂಡ ಹೊಸ ಜೀವನವನ್ನ ಎಲ್ಲರೂ ಕೂಡ ಜೀವಿಸ್ತಾ ಇರ್ತಾರೆ. ಅದನ್ನೆಲ್ಲ ನೋಡ್ತಾ ಇದ್ದು ಅದರಿಂದ ನಾನು ಕಲ್ತ್ಕೊಂಡಾಗ ನಾನು ಕೂಡ ಪ್ರತಿ ಕ್ಷಣ ಹೊಸ ಜೀವನವನ್ನ ಜೀವಿಸ್ತಾ ಇದ್ದೀನಿ. ಹೊಸ ಯೋಚನೆಗಳಿಂದ ನಾನು ಕೂಡ ಜೀವಿಸ್ತಾ ಇದ್ದೀನಿ. ಆವಾಗ ನನಗೆ ಅರಿವಿಗೆ ಬಂತು, ಜೀವನ ಅನ್ನೋದು ಎಲ್ಲೂ ಕೂಡ ನಿಂತ್ಕೊಳ್ಳೋದಿಲ್ಲ, ಸಾಕ್ತಾ ಇರತ್ತೆ. ಯಾವಾಗ ನಾವು ಪ್ರತಿ ಕ್ಷಣ ಕೂಡ ಹೊಸದನ್ನ ಕಾಣ್ತಾ, ಹೊಸದನ್ನ ನಾವು ಜೀವಿಸ್ತಾ, ಹೊಸದಿಂದ ನಾವು ಜೀವಿಸ್ತಾ, ಯಾವಾಗ ನಾವು ಜೀವನವನ್ನು ಜೀವಿಸ್ತಾ ಇರ್ತೀವೋ ಆಗ ನಾವು ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಾಗ, ಮರಳಿನ ಮನೆ ಮಾಡ್ಕೊಂಡಾಗ, ಯಾವ ರೀತಿ ಅಮ್ಮ ಕೂಗಿ ಕರಿತಾ ಇದ್ದಾಗ ಆ ನಲ್ಲಿ ಕಟ್ಟಂತ ಮರಳಿನಲ್ಲಿಗೆ ಕೂಡಿಸ್ಬಿಟ್ಟು ಹೇಗೆ ಅಮ್ಮ ಕರೆದ ತಕ್ಷಣನೇ ಹೇಗೆ ಓಡಿ ನಮ್ಮ ಮನೆಗೆ ಬರ್ತಾ ಇದ್ವಿ, ಹಾಗೇ ನಾವು ಕೂಡ ಮೇಲಿರುವ ಭಗವಂತ ಬಾ ಎಂದು ಕರೆದ ತಕ್ಷಣನೇ ಯಾವುದು ಕೂಡ ಮೋಹ ಮಾಯೆಯಲ್ಲಿ ನಾವು ಸಿಕ್ಕಾಕೊಳ್ದೇನೆ ಆರಾಮಾಗಿ ಖುಷಿಯಾಗಿ ನಾವು ಕೂಡ ಹೋಗ್ತೀವಿ ಫ್ರೆಂಡ್ಸ್. ಒಂದು ಪ್ರಾಣಿಯನ್ನ ನಾನು ಇದನ್ನು ನೋಡಿ ಅರಿವಿನಿಂದ ನಾನು ಕಲ್ತ್ಕೊಂಡೆ. ನಮ್ಮ ಮನೆಯಲ್ಲಿ ಇರುವಂತ ನಾಯಿ ಮರಿಯನ್ನ ಅದು ನೋಡಿ ಒಂದು ಕ್ಷಣ ಕೂಡ ವ್ಯರ್ಥ ಮಾಡಲಿಲ್ಲ. ಆ ಕುದುರೆ ಮರಿಯನ್ನ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಇದ್ದಾಗ ಅದು 7 ತಿಂಗಳ ಆಗೋವರಷ್ಟರಲ್ಲಿ ಮತ್ತೆ ಈ ನಾಯಿ ಮರಿಯನ್ನ ಶರೀರ ಬಿಟ್ಟು ಒಂದು ಕ್ಷಣ ಕೂಡ ವ್ಯರ್ಥ ಮಾಡಿಲ್ಲ. ಈ ನಾಯಿ ಮರಿ ಒಂದು ಕ್ಷಣ ಕೂಡ ಶರೀರ ಬಿಟ್ಟ ಮೇಲೆ ಒಂದು ಕ್ಷಣ ಕೂಡ ಅಲ್ಲಿ ವ್ಯರ್ಥವಾಗಿ ಅದು ಕಳೀಲಿಲ್ಲ. ಈ ನಾಯಿ ಮರಿಯಿಂದ ಶರೀರ ಬಿಟ್ಟ ತಕ್ಷಣನೇ ಕುದುರೆ ಮರಿಗೆ ಶರೀರದಲ್ಲಿ ಆ ಜೀವ ಅಲ್ಲಿ ಪ್ರವೇಶವಾಯಿತು. ಆದ್ರೆ ನಾವು ಈ ಮಾನವ ಜನ್ಮವನ್ನ ತಗೊಂಡ್ರೂ ಕೂಡ ಶರೀರ ಬಿಟ್ಟ ತಕ್ಷಣನೇ ನಮ್ಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗಾಬರಿ ಆಗ್ಬಿಡತ್ತೆ. ಒಂದ್ಸತೆ ನಮ್ಮ ದೊಡ್ಡಮ್ಮ ಅವರೇ, ಇದು ನಮ್ಮ ತಾಯಿಯವರು ವಾರ್ಗಿತ್ತಿ, ಅವರು ಶರೀರ ಬಿಟ್ಟಾಗ ಸತ್ ಮೇಲೆ ನಾನು ಅಲ್ಲಿಗೆ ಹೋಗಿದ್ದೆ. ಅವರು ತುಂಬಾ ಆರಾಮಾಗಿ ಸತ್ತಿದ್ದಾರೆ, ಏನು ಕೂಡ ತೊಂದರೆ ಆಗಿ ಕಾಯಿಲೆಗೆ ಬಿದ್ದು ಅವರು ಸತ್ತಿಲ್ಲ.
ಮೋರಿಯಲ್ಲಿ ಸ್ನಾನ ಮಾಡೋದಕ್ಕೆ ಸ್ನಾನ ಮಾಡೋದಕ್ಕೂ ಅಂತನೂ ಅಲ್ಲ, ಕೈ ಕಾಲು ತೊಳ್ಕೊಳ್ಳೋದಕ್ಕೆ ಹೋಗಿ ಅಲ್ಲಿ ಕಾಲು ಜಾರಿ ಬಿದ್ದು ಹಂಗೆ ಶರೀರವನ್ನು ಬಿಟ್ಬಿಟ್ಟಿದ್ದಾರೆ. ಅವ್ರು ಸಾಯುವಾಗ ನಾನು ಅಲ್ಲಿ ಇರಲಿಲ್ಲ, ಸತ್ ಮೇಲೆ ನಾನು ಅಲ್ಲಿಗೆ ಹೋಗಿದ್ದೀನಿ. ಅವಾಗ ನಾನು ಒಂದು ಐದು ವರ್ಷನೋ ಏನೋ ಆಗಿತ್ತು ಧ್ಯಾನಕ್ಕೆ ಬಂದೆ. 5-6 ವರ್ಷ ಆಗಿತ್ತು, 5 ವರ್ಷ ಆಗಿರ್ಬಹುದು. ಅವ್ರ ಶವದ ಹತ್ರ ಕುತ್ಕೊಂಡು ನಾನು ಧ್ಯಾನಕ್ಕೆ ಕುತ್ಕೊಂಡಾಗ ಅವ್ರು ಯಾವುದೇ ಒಂದು ಕಾಯಿಲೆ ಬಿದ್ದು ಸತ್ತಿರೋದಲ್ಲ. ಅವರು ಏಕ್ದಮ್ ಬಿದ್ದ ತಕ್ಷಣನೇ ಅವ್ರ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಜೀವ ಹೊರಗಡೆ ಬಂದ್ಬಿಟ್ಟಿದೆ. ಅಲ್ಲಿ ಅವ್ರ ಶವದ ಹತ್ರ ನಾನು ಧ್ಯಾನಕ್ಕೆ ಕುತ್ಕೊಂಡಾಗ ಆ ಒಂದು ಆತ್ಮ ಎಷ್ಟು ಅಲಿತಾ ಇದೆ ಅಂದ್ರೆ ಆ ಶರೀರ ಸುತ್ತಲೂ ಸುತ್ತುತ್ತಾ ಇದೆ, ಗಾಬರಿ ಆಗಿಬಿಟ್ಟಿದೆ. ಆ ಒಂದು ಆತ್ಮ ಅಷ್ಟರಲ್ಲೇನೆ ಸುತ್ತುತ್ತಾ ಇದೆ. ಒಳಗಡೆ ಹೋಗೋದಿಕ್ಕೆ, ಆ ಶರೀರದಲ್ಲೇ ಪ್ರವೇಶ ಮಾಡೋದಿಕ್ಕೆ ಎಷ್ಟು ಪ್ರಯತ್ನ, ಎಷ್ಟು ಒದ್ದಾಡ್ತಾ ಇದೆ ಆತ್ಮ. ಆ ತಡಪಡಿಸ್ತಾ ಇರೋದನ್ನ ನಾನು ಧ್ಯಾನದಲ್ಲಿ ಈ ಒಂದು ದಿವ್ಯ ದೃಷ್ಟಿಯಿಂದ ನಾನು ಕಣ್ಣಾರೆ ನೋಡಿರೋದು ಇದನ್ನ. ಇವಾಗ ನಾವು ಏನಾದ್ರೂ ಕಳ್ಕೊಂಡ್ರೆ ಯಾವ ರೀತಿ ವಿಲವಿಲ ಅಂತೇಳಿ ಒದ್ದಾಡ್ತಾ ಇರ್ತೀವಿ. ಒಂದು ಮೀನು ಹೊರಗಡೆ ತಗೊಂಡ್ರೆ ಅದು ಯಾವ ರೀತಿ ವಿಲವಿಲ ಅಂತೇಳಿ ಒದ್ದಾಡ್ತಾ ಇರತ್ತೋ ಹಾಗೆ ಆ ಜೀವ ಆ ಶರೀರದಲ್ಲಿ ಸೇರ್ಕೊಳ್ಳೋದಕ್ಕೆ ವಿಲವಿಲ ಅಂತೇಳಿ ಒದ್ದಾಡ್ತಾ ಇದೆ, ಒಳಗಡೆ ಹೋಗೋದಿಕ್ಕಾಗ್ತಾ ಇಲ್ಲ. ಗಾಬರಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಏಕ್ದಮ್ ಅವ್ರು ಪ್ರಾಣ ಬಿಟ್ಟಿರೋದು, ಆರಾಮಾಗಿನೇ ಪ್ರಾಣ ಬಿಟ್ಟಿದ್ದಾರೆ. ಆದ್ರೆ ಪ್ರಾಣ ಬಿಟ್ಟ ತಕ್ಷಣನೇ ಗಾಬರಿ ಆಗ್ಬಿಟ್ಟಿದೆ. ಆ ಶವದ ಹತ್ರ ನಾನು ಎಷ್ಟೊತ್ತು ಧ್ಯಾನಕ್ಕೆ ಕೂತ್ಕೊಂಡಿದ್ನೋ ಅಲ್ಲಿವರೆಗೂ ಕೂಡ ನಾನು ನೋಡಿದ್ದೀನಿ. ಮತ್ತೆ ಅದ್ರ ಮೇಲೆ ಅದು ಆದ್ಮೇಲೆ ನಾನು ಮತ್ತೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲಿಲ್ಲ. ಆ ಶರೀರ ಸುಟ್ಟ ಮೇಲೆ ಅವರು ಆ ಒಂದು ಆತ್ಮದ ಒಂದು ಪರಿಸ್ಥಿತಿ ಏನಾಗಿತ್ತು ಗೊತ್ತಿಲ್ಲ. ಯಾಕೆಂದ್ರೆ ನಾನು ಅಷ್ಟರ ಮಟ್ಟಿಗೆ ನಾನು ನೋಡಿರೋದು ಯಾವ ರೀತಿ ಗಾಬರಿ ಆಗ್ಬಿಟ್ಟಿದೆ ಅಂದ್ರೆ ಅಲಿತಾ ಇದೆ ಅದು. ಅಷ್ಟು ಸುತ್ತುತ್ತಾ ಇದೆ, ಶರೀರದೊಳಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಯಾಕೆಂದ್ರೆ ಆತ್ಮಕ್ಕೆ ಗೊತ್ತೇ ಇಲ್ಲ ಆ ಶರೀರದಿಂದ ನಾನು ಹೊರಗಡೆ ಬಂದ್ಬಿಟ್ಟಿದ್ದೀನಿ ಅಂತೇಳಿ. ಆ ಜೀವಕ್ಕೆ ಗೊತ್ತೇ ಇಲ್ಲ ಈ ಒಂದು ನನ್ನ ಒಂದು ಸಂಬಂಧ, ಈ ಶರೀರದ ಒಂದು ಸಂಬಂಧ ಮುರಿದೋಗ್ಬಿಟ್ಟಿದೆ ಅಂತೇಳಿ. ಆ ಶರೀರದಲ್ಲಿ ಮೋಹ ಎಲ್ರಿಗೂ ಇರತ್ತೆ ನೋಡಿ. ನಾನು ಅದನ್ನ ಧ್ಯಾನದಲ್ಲಿ ನಾನು ಅದನ್ನ ದಿವ್ಯ ದೃಷ್ಟಿಯಿಂದ ಕಣ್ಣಾರೆ ಅದನ್ನು ನೋಡಿರುವಂತ ದೃಶ್ಯ. ಮತ್ತೆ ಅದು ಆದ್ಮೇಲೆ ನಾನು ತಿಳ್ಕೊಳ್ಳೋದಕ್ಕೆ ಅದು ಕಂಡಿರೋದು ನಾನು ಏನು ಕಾಣುತ್ತೆ ಅಷ್ಟು ಮಾತ್ರ ನೋಡ್ತೀನಿ. ಯಾವುದು ಕೂಡ ಅನ್ಕೊಂಡಿರೋದಿಲ್ಲ. ಏನ್ ಕಾಣಿಸತ್ತೆ ಅದು ನಾನು ನೋಡ್ತಾ ಇರ್ತೀನಿ ಅಷ್ಟೇ. ಮತ್ತೆ ಇನ್ನೂ ತಿಳ್ಕೊಬೇಕು ಅಂತನೂ ಕೂಡ ನನಗೆ ಯಾವಾಗ್ಲೂ ಕೂಡ ಅನ್ಸೋದಿಲ್ಲ. ಅವ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತೇಳಿ ನನಗೆ ಯಾವಾಗ್ಲೂ ಕೂಡ ಅನ್ಸೋದೇ ಇಲ್ಲ. ಆಗ್ತಾ ಇರೋದನ್ನ ನೋಡ್ತಾ ಇರ್ತೀನಿ ಅಷ್ಟೇ. ಯಾಕೆ ಈ ರೀತಿ ಮೋಹ ಮಾಯೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೆ ಅಂದ್ರೆ ಹೊಸದನ್ನ ನೋಡೋದನ್ನ ಅಭ್ಯಾಸ ಮಾಡಿಲ್ಲ. ಹೊಸ ಜೀವನ ಇದೆ ಅಂತೇಳಿ ಗೊತ್ತಿಲ್ಲ. ಜೀವನ ಅಲ್ಲಿಗೆ ಮುಗ್ದೋಯ್ತು ಅಂತೇಳಿ ಗೊತ್ತಿಲ್ಲ. ಅನ್ಕೊಂಡ್ಬಿಟ್ಟಿರ್ತಾರೆ ಜೀವನ ಅಲ್ಲಿಗೆ ಮುಗ್ದೋಯ್ತು, ಮತ್ತೆ ಮುಂದಿನ ಜೀವನ ಹೊಸ ಜೀವನ ಇದೆ ಅಂತೇಳಿ
ತಿಳ್ಕೊಂಡಿರೋದಿಲ್ಲ. ಯಾರು ಈ ಶರೀರದಲ್ಲೇನೆ ಇದ್ದಾಗ ಹೊಸದನ್ನ ಪ್ರತಿದಿನ ಹೊಸದನ್ನ ಯಾರು ಕಾಣ್ತಾ ಇರ್ತಾರೋ ಅವರು ಮಾಯೆಯಲ್ಲಿ ಮೋಹದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ.
ನಾವು ಜೀವಿಸ್ತಾ ಇರೋ ಪ್ರತಿ ಒಂದು ಕ್ಷಣ ಕೂಡ ಹೊಸದಾಗಿ ನಾವು ಹೊಸ ಜೀವನವನ್ನು ಜೀವಿಸೋದನ್ನು ಅಭ್ಯಾಸ ಮಾಡೋಣ ಫ್ರೆಂಡ್ಸ್. ಹಳೇದನ್ನೋದು ಇಲ್ವೇ ಇಲ್ಲ. ಗತಂ ಗತ, ನಿನ್ನಿದು ನಿನ್ನ ಆಗೋಯ್ತು. ಇವತ್ತಿನ ಜೀವನ ಹೊಸ ಜೀವನ, ಹೊಸ ಮಾತು, ಹೊಸ ಯೋಚನೆ, ಹೊಸ ಕೆಲಸ. ಹೀಗೆ ನಾವು ಅಭ್ಯಾಸ ಮಾಡಬೇಕು ಪ್ರತಿದಿನ ಕೂಡ. ಆಗ ನಮ್ಮ ಮನೆಯಲ್ಲಿರೋರು, ನಮ್ಮ ಕುಟುಂಬದಲ್ಲಿ ಇರೋರ ಮೇಲೆ, ಯಾರ ಮೇಲೇನೂ ಕೂಡ ನಮಗೆ ಬೇಜಾರಾಗೋದಿಲ್ಲ. ಗಂಡನ ಮೇಲೆ, ಹೆಂಡತಿ ಮೇಲೆ, ಅತ್ತೆ ಮಾವನ ಮೇಲೆ, ತಂದೆ ತಾಯಿ ಮೇಲೆ, ಮಕ್ಕಳ ಮೇಲೆ, ಯಾರ ಮೇಲೇನೂ ಕೂಡ ಬೇಜಾರಾಗೋದಿಲ್ಲ. ಅವರಲ್ಲಿನೂ ಕೂಡ ನಾವು ಹೊಸತನವನ್ನು ನಾವು ಕಾಣ್ತಾ ಇರ್ತೀವಿ. ಒಂದು ವಸ್ತು ತಂದ್ರೆ ನಾವು ಅಷ್ಟು ಸಂಭ್ರಮ ಪಡ್ತೀವಿ. ನಮ್ಮ ಕುಟುಂಬದಲ್ಲಿರೋರನ್ನ ನಾವು ಹೊಸತನವನ್ನು ಅವರಲ್ಲಿ ಕಾಣ್ತಾ ಇದ್ರೆ ಅವ್ರ ಜೊತೆಗೆ ನಾವು ಎಷ್ಟು ಸಂಭ್ರಮ ಪಡ್ತೀವಿ. ಪ್ರತಿದಿನ ಕೂಡ ನಮ್ದು ಸಂಭ್ರಮದ ವಾತಾವರಣ ಆಗಿರತ್ತೆ. ಕೇವಲ 1 ನಿಮಿಷ. Thirty seconds. ಓಕೆ ಫ್ರೆಂಡ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಮಾತಾ ಸ್ವರ್ಣಮಾಲಾ ಪತ್ರಿಜಿ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಸೂರ್ಯ ಚಂದ್ರ ನಕ್ಷತ್ರಗಳಿಗೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಯಾರಿಗಾದ್ರೂ ಏನಾದರೂ ಅನುಭವ ಆಗಿದ್ರೆ ಥ್ಯಾಂಕ್ ಯು ಮಾಸ್ಟರ್ಸ್. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ನಿನ್ನೆಗೆ ನಾಳೆಗೆ ಈ ದಿನ ಯಾಕೆ ಚಿಂತೆ ಮಾಡ್ಬೇಕು, ಪ್ರತಿದಿನ ಹೊಸ ಜೀವನವನ್ನ ಜೀವಿಸೋಣ ಅಂತ ಒಂದು ಅದ್ಭುತವಾದ ಸಂದೇಶವನ್ನ ಕೊಟ್ಟಿದ್ದೀರಾ ಮ್ಯಾಮ್. ತುಂಬಾ ಚೆನ್ನಾಗಿತ್ತು ಇವತ್ತಿನ ಕ್ಲಾಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಜಾಯಿನ್ ಆಗ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ನೀವು ಜಾಯಿನ್ ಆಗಿ ಹಾಗೆ ಇನ್ನೊಬ್ಬರನ್ನ ಜಾಯಿನ್ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಮಸ್ತೆ ಮ್ಯಾಮ್. awesome. ಇವತ್ತು ಕ್ಲಾಸ್ ಪ್ರತಿದಿನ ಒಂದೊಂದು ಎಕ್ಸ್ಪೀರಿಯನ್ಸ್ ಇಂದ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಈ ದಿನನೂ ಕೂಡ ಒಂದೊಂದು ಉಸಿರು ಕೂಡ ಹೊಸದೇ, ಹೊಸದಾಗೆ ಹೇಳಿದಾರಲ್ವ ಮೇಡಮ್. ತುಂಬಾ ಅದ್ಭುತವಾಗಿದೆ ಮೇಡಮ್. ಅವಾಗ ಹೊಸದು ಉಸಿರು ಅನ್ನೋವಾಗ ನಮ್ಗೇನಾಗುತ್ತೆ, ಪ್ರತಿಯೊಂದು ಶ್ವಾಸನ ನಾವು ಗಮನಿಸ್ತಾನೆ ಇರ್ಬೇಕು ಅನ್ಸುತ್ತೆ. ಹೊಸದು ಉಸಿರು ಅನ್ನೋವಾಗ ನಮ್ಗೆ ಮರೆಯಕ್ಕೆ ಆಗಲ್ಲ. ಇವಾಗ ಒಂದು ಶ್ವಾಸ ತಗೊಳ್ತಾವ ಇದು ಹೊಸದು, ಇನ್ನೊಂದು ಶ್ವಾಸ ತಗೊಳ್ಳೋವಾಗ ಇದು ಹೊಸದು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್ ಅವ್ರಿಗೆ. ಮೇಡಮ್ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಮೇಡಮ್. ತುಂಬಾ ಚೆನ್ನಾಗಿದೆ. ಪ್ರತಿದಿನನೂ ಒಂದೊಂದಿನದ್ದು ಒಂದೊಂದು ಅದ್ಭುತವಾಗೇ ಇದೆ ಮೇಡಮ್. ಇವತ್ತೆಲ್ಲ ಪ್ರತಿದಿನನೂ ಒಂದೊಂದು ಹೊಸ ವಿಷಯಗಳೇ ತಿಳ್ಕೊಳ್ತಾ ಇದೀವಿ. ಹೊಸ ಶ್ವಾಸನೆ ಗಮನಿಸ್ತಾ ಇದೀವಿ ಅಂತ ಇವತ್ತಿಂದ ಅಭ್ಯಾಸ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಆಮೇಲೆ ಒಂದೊಂದ್ ದಿನ ಕಾಲಲ್ಲಿ ಏನಾದ್ರು ನೋವು ಬಂದ್ರೆ ಮೇಡಮ್ 1 hour ನಮ್ಗೆ ತುಂಬಾ ತಡ್ಕೊಳಕ್ಕೆ ಆಗಲ್ಲ. ನೋವು ಬಂದ್ಬಿಟ್ಟಿತ್ತು ಮೊನ್ನೆ ಒಂದ್ಸಲ, ತಡಿಯೋದಕ್ಕೆ ಆಗ್ತಾ ಇಲ್ಲ. ಆಮೇಲೆ ಹಂಗೆ 1 hour ಧ್ಯಾನದಲ್ಲಿ ಆ ನೋವನ್ನ ನಾನು ನಿವಾರಣೆ ಮಾಡ್ಕೊಂಡೆ ಮೇಡಮ್. ಈ ಸಾಮೂಹಿಕ ಧ್ಯಾನ ಮಾಡುವಾಗ ಆ ನೋವು ಕೂಡ ಕಡಿಮೆ ಮಾಡ್ಕೊಂಡಿದ್ದೀನಿ.
ಗ್ರೇಟ್ ಮ್ಯಾಮ್, ಗ್ರೇಟ್ ಗ್ರೇಟ್. ಥ್ಯಾಂಕ್ ಯು ಮ್ಯಾಮ್. ಹೊಸ ಉಸಿರು, ಹೊಸ ಪ್ರತಿಯೊಂದು ಹೊಸದಾಗಿ ಗಮನಿಸ್ ತುಂಬಾ ಅದ್ಭುತವಾಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.